ನಮಸ್ಕಾರ. ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ನಾಳೆ ನಡೆಯುವಂಥ ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ 2025 ಮತ್ತು 26 ಸಾಲಿನ ಇಲ್ಲಿರುವಂಥ ಬಹು ನಿರೀಕ್ಷಿತ ಪ್ರಶ್ನೆಗಳು ನಿಮಗೆ ಒಟ್ಟು 80 ಅಂಕಕ್ಕೆ ಇರುವಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. ಒಟ್ಟು 3 ಗಂಟೆಗಳ ನಂತರ ಈ ಪರೀಕ್ಷೆ ಇರುತ್ತೆ. ಭಾಗ ಪಾರ್ಟ್ ಎ ಸೆಕ್ಷನ್ನಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಚಾಯ್ಸ್ ದ ಕರೆಕ್ಟ್ ಆನ್ಸರ್ ಅಂತ. ಅದರಲ್ಲಿ ನಾವು ಸರಿಯಾದ ಉತ್ತರವನ್ನು ಸಂಕ್ಷಿಪ್ತ ಉತ್ತರಗಳೊಂದಿಗೆ ವಿಡಿಯೋನ ತಿಳ್ಕೊಳ್ಳೋಣ. ಈ ಕೆಳಗಿನ ಅವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಕರಿತೀವಿ. ಅದಕ್ಕೆ ಸರಿಯಾದ ಉತ್ತರ ಸಹಕಾರ ಅಂತ ಕರಿತೀವಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇ ಪ್ರಶ್ನೆ, ಉದ್ದೇಶಗಳನ್ನು ಸ್ಥಾಪಿಸಲಾಗುವ ನಿರ್ವಹಣಾಂಗದ ಕಾರ್ಯವನ್ನು ತಿಳಿಸಿ ಅಂತ ಕರಿತೀವಿ. ಸೊ ಉದ್ದೇಶವನ್ನು ಸ್ಟಾರ್ಟ್ ಮಾಡೋದು ಅಂದರೆ ಯೋಜಿಸುವಿಕೆ. ಆನ್ಸರ್ ಬಿ ಯೋಜಿಸುವಿಕೆ ಅಂತ ಕರಿತೀವಿ, ಪ್ಲಾನಿಂಗ್ ಅಂತ ಕರಿತೀವಿ. ಮೂರನೇ ಪ್ರಶ್ನೆ, ದ್ರಾಕ್ಷಿ ಬಳ್ಳಿ ಅಂತ ಕರಿತೀವಿ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ, ಅದು ಅನೌಪಚಾರಿಕ ಸಂವಹನ, ಇನ್ಫಾರ್ಮುಲಾ ಕಮ್ಯುನಿಕೇಷನ್ಸ್. ಆಪ್ಷನ್ ಸಿ ಸರಿಯಾದ ಉತ್ತರ. ನಾಲ್ಕನೇ ಆಪ್ಷನ್ಸ್, ಚರಾಸ್ತಿಗಳು ನಗದಾಗಿ ಮಾರ್ಪಡಲಾಗುವ ಆಸ್ತಿಗಳಂತ ಕರಿತೀವಿ. ಸರಿಯಾದ ಉತ್ತರ ಕರೆಕ್ಟ್ ಅಸೆಟ್ ಆರ್ ದೋಸ್ ಅಸೆಟ್ ವಿಚ್ ಗೆಟ್ ಕನ್ವರ್ಟೆಡ್ ಇನ್ ಟು ದ ಕ್ಯಾಶ್. ಅದಕ್ಕೆ ಸರಿಯಾದ ಉತ್ತರ 1 ಇಯರ್ ಅಂದರೆ 1 ತಿಂಗಳು ಅಂತ ಕರಿತೀವಿ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1 ವರ್ಷದ ಒಳಗೆ, ವಿತಿನ್ 1 ಇಯರ್ ಅಂತ ಕರಿತೀವಿ. ಹಾಗೆ ಐದನೇ ಪ್ರಶ್ನೆ, ಅಮೆಜಾನ್ ಡ್ಯಾಶ್ಗೆ ಉದಾಹರಣೆಯಾಗಿದೆ. ಅಮೆಜಾನ್ ಇಸ್ ಎಕ್ಸಾಂಪಲ್ ಫಾರ್. ಸರಿಯಾದ ಉತ್ತರ ಅದೊಂದು ಟ್ರೇಡ್ ಮಾರ್ಕ್ ಅಂದರೆ ವ್ಯಾಪಾರಿ ಗುರುತು ಅಂತ ನಾವು ಕರಿತೀವಿ. ಇನ್ನು ಭಾಗ ಸೆಕ್ಷನ್ ವಿ ಅಲ್ಲಿ ಬಂದುಬಿಟ್ರೆ ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್, ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರುತ್ತೆ. ಸೊ ಅಲ್ಲಿ ಯಾರನೇ ಪ್ರಶ್ನೆ, ಡ್ಯಾಶ್ ಅವರನ್ನು ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಎಂದು ಕರೆಯಲಾಗುತ್ತೆ. ಯಾರಪ್ಪ ಅಂದರೆ ವೈಜ್ಞಾನಿಕನ ಕರೆಯೋದು FW ಟೇಲರ್ ಅವರನ್ನ ಕರೆಯಲಾಗುತ್ತೆ. ಸೊ ಸರಿಯಾದ ಉತ್ತರ ಆಗುತ್ತೆ. ಡ್ಯಾಶ್ ಈಸ್ ಎ ನೌನ್ ಹ್ಯಾಸ್ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಇಸ್ FW ಟೇಲರ್. ಏಳನೇ ಪ್ರಶ್ನೆ, ಡ್ಯಾಶ್ ಯೋಜನೆಯನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆ ಅಭಿವೃದ್ಧಿಪಡಿಸಬಹುದಾಗಿದೆ. ಡ್ಯಾಶ್ ಪ್ಲಾನ್ ಈಸ್ ಡೆವಲಪ್ಡ್ ಫಾರ್ ಒನ್ ಟೈಮ್ ಎವೆಂಟ್. ಸರಿಯಾದ ಉತ್ತರ ಏನಪ್ಪ ಅಂದರೆ ಸಿಂಗಲ್ ಯೂಸ್ ಅಂದರೆ ಏಕ ಬಳಕೆ ಯೋಜನೆಯನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆ ಅಭಿವೃದ್ಧಿಪಡಿಸಲಾಗುತ್ತೆ. ಎಂಟನೇ ಪ್ರಶ್ನೆ, ಡ್ಯಾಶ್ ನೇಮಕಾತಿಯು ಸಂಸ್ಥೆಗೆ ಹೊಸ ಪ್ರತಿಭೆಯನ್ನು ಹೊತ್ತು ತರುತ್ತದೆ. ಸರಿಯಾದ ಉತ್ತರ ಬಾಹ್ಯ ಆಯ್ಕೆಯನ್ನು ಹೊತ್ತು ತರುತ್ತದೆ. ಒಂಬತ್ತನೇ ಪ್ರಶ್ನೆ, ಯೋಜಿಸುವಿಕೆ ಮತ್ತು ನಿಯಂತ್ರಿಸುವ ಡ್ಯಾಶ್ ನಿರ್ವಹಣೆಯ ಕಾರ್ಯವಾಗಿದೆ. ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಡ್ಯಾಶ್ನ ಕಾರ್ಯವಾಗಿದೆ. ಸರಿಯಾದ ಉತ್ತರ ಸರಿಪಡಿಸುವ ಕಾರ್ಯವಾಗಿದೆ. ನೇರ ವಿತರಣಾ ಮಾರ್ಗವನ್ನು ಡ್ಯಾಶ್ ಎಂದು ಕರಿತೀವಿ, ಶೂನ್ಯ ಹತ್ತ ಎಂದು ಕರಿತೀವಿ. ಡೈರೆಕ್ಟ್ ಚಾನಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಜೀರೋ ಲೆವೆಲ್. ಹಾಗೆ ಫಿಲ್ಲಿಂಗ್ ಮ್ಯಾಚ್ ದ ಫಾಲೋವಿಂಗ್ ಭಾಗ ಸೆಕ್ಷನ್ 3 ಅಲ್ಲಿ ಬಂದುಬಿಟ್ರೆ ಹೊಂದಿಸಿ ಬರೆದಿರ್ತೇವೆ. ಸಮನ್ವಯತೆ ಅನ್ನುವುದು ಏನಪ್ಪ ಅಂದರೆ, ಸಮನ್ವಯತೆ ಎನ್ನುವುದು ಒಂದು ಗುಂಪು ಪ್ರಯತ್ನಗಳನ್ನು ಒಗ್ಗೂಡಿಸುವುದು. ಬಾಹ್ಯ ಶಕ್ತಿಗಳ ಸಂಸ್ಥಿತಿ ಎನ್ನುವುದು ಅದು ಆಂತರಿಕ ಮೂಲವಾಗಿದೆ. ಅಧಿಕಾರ ಎಂಬುದು ಆಜ್ಞೆಗಳನ್ನು ನೀಡುವ ಹಕ್ಕಾಗಿದೆ. ಸೊ ವರ್ಗಾವಣೆ ಎಂಬುದು ದೀರ್ಘಾವಧಿ ಹೂಡಿಕೆ ನೀಡಿಸುತ್ತೆ. ಹೂಡಿಕೆ ಮೇಲಿನ ಪ್ರತಿಫಲ ಅನ್ನೋದು ದೀರ್ಘಾವಧಿಯಲ್ಲಿದೆ. ಆದರೆ ಟ್ರಾನ್ಸ್ಫರ್ ಅನ್ನೋದು ವ್ಯವಹಾರ ಪರಿಸರದ ಒಂದು ಲಕ್ಷಣವಾಗಿರುತ್ತದೆ. ಇನ್ನು ಒನ್ ವರ್ಡ್ ಕ್ವಶನ್ಸ್, ಪ್ರತಿಯೊಂದು ಒಂದು ಪದ ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ಒಟ್ಟು 5 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಕಂಪಲ್ಸರಿ 5 ಪ್ರಶ್ನೆಗೆ ಅಟೆಂಡ್ ಆಗಬೇಕು. ಅಲ್ಲಿ 12ನೇ ಪ್ರಶ್ನೆ, ಗ್ಯಾಂಗ್ ಬ್ಲ್ಯಾಂಕ್ ಅನ್ನು ಯಾವಾಗ ಬಳಸುತ್ತಾರೆ ಅಂತ ಇರುತ್ತೆ. ನಿರ್ವಹಣಾ ವ್ಯಾಪ್ತಿ ಎಂದರೇನು? ವಾಟ್ ಈಸ್ ಫ್ಯಾನ್ ಮ್ಯಾನೇಜ್ಮೆಂಟ್? ನಿರ್ದೇಶಿಸುವಿಕೆ ಎರಡು ಅಂಶವನ್ನು ತಿಳಿಸಿ. ಸ್ಟೇಟ್ ಯೂನಿಟ್ ಟು ಲೇಟ್ಮೆಂಟ್ ಆಫ್ ಡೈರೆಕ್ಟಿಂಗ್. ಗುರುತುಪಟ್ಟಿ ಹಚ್ಚುವಿಕೆ ಎಂದರೇನು? ವಾಟ್ ಈಸ್ ಲೇಬರಿಂಗ್? ಕೆವಿಯೇಟರ್ ಎಪೇಟರ್ ಹೇಳಿಕೆ ಅರ್ಥವೇನು? ವಾಟ್ ವಾಸ್ ದ ಅಪ್ರೋಚ್ ಆಫ್ ದ ಕೆವಿಯೇಟ್ ಎಪೇಟರ್ ಮೇನ್ ಅಂತ ಹೇಳ್ತೀವಿ. ಹಾಗೆ ಭಾಗ ಬಿ ಅಲ್ಲಿ ಬಂದುಬಿಟ್ರೆ ಕೆಳಗಿನ ಯಾವುದಾದ್ರು 6 ಪ್ರಶ್ನೆಗೆ ಪ್ರತಿಯೊಂದಕ್ಕೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗೆ ಒಟ್ಟು 12 ಅಂಕ 6 ಪ್ರಶ್ನೆ ಇರ್ತವೆ. ಅಲ್ಲಿ ಪ್ರತಿಯೊಂದಕ್ಕೆ 2 ಅಂಕ ಬಳಸಿದರೆ 12 ಅಂಕವನ್ನು ಗಳಿಸ್ಕೊಳ್ತೀವಿ. ನಿರ್ವಹಣೆ ಯಾವುದಾದ್ರು 2 ಉದ್ದೇಶಗಳನ್ನು ತಿಳಿಸಿ. ಶ್ರೇಣೀಕೃತ ಸರಪಳಿ ಎಂದರೇನು? ಯಾವುದಾದ್ರೂ 2 ಸ್ಥಾಯಿ ಯೋಜನೆ ತಿಳಿಸಿ. ಜವಾಬ್ದಾರಿ ಎಂದರೇನು? ಅನುಸ್ಥಾಪನೆ ಎಂದರೇನು? ಪ್ರೇರೇಪಣೆ ಅರ್ಥ ನೀಡಿ. ನಿಯಂತ್ರಿಸುವಿಕೆ ಯಾವುದು 2 ಮಿತಿಗಳನ್ನು ತಿಳಿಸಿ. ಹಾಗೆ ಹಣಕಾಸಿನ ಯೋಜಿಸುವಿಕೆ ಅರ್ಥವನ್ನು ತಿಳಿಸಿ. ಜಾಹೀರಾತಿನ ಯಾವುದಾದ್ರು 2 ಲಕ್ಷಣಗಳನ್ನು ತಿಳಿಸಿ. ಬಳಕೆಯ ರಕ್ಷಣೆ ಎಂದರೇನು ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ವಾಟ್ ಈಸ್ ಸ್ಕೇಲರ್ ಚೇನ್? ಮೆನ್ಷನ್ ಎನಿ ಟು ಸ್ಟ್ಯಾಂಡಿಂಗ್ ಪ್ಲಾನ್ಸ್. ವಾಟ್ ಈಸ್ ರೆಸ್ಪಾನ್ಸಿಬಿಲಿಟಿ? ಗಿವ್ ದ ಮೀನಿಂಗ್ ಆಫ್ ಪ್ಲೇಸ್ಮೆಂಟ್. ವಾಟ್ ವುಡ್ ಯು ಅಂಡರ್ಸ್ಟ್ಯಾಂಡ್ ಬೈ ದ motivation? State need to limitation of controlling. Give the meaning of financial planning. State need to futures of advertising. What is consumer production ಅಂತ ಇರುತ್ತೆ ಇಂಗ್ಲೀಷ್ನಲ್ಲಿ. ಭಾಗ ಸಿ ಅಲ್ಲಿ ಬಂದುಬಿಟ್ರೆ ಪಾರ್ಟ್ ಸಿ ಅಲ್ಲಿ ನಿಮಗೆ ಒಟ್ಟು 6 ಪ್ರಶ್ನೆಗೆ ಏನು ಮಾಡಬೇಕು ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 4 ಅಂಕನ ಗಳಿಸ್ಕೊಳ್ಬೋದು. ಅಲ್ಲಿರೋ ಪ್ರಶ್ನೆ 27 ಪ್ರಶ್ನೆ, ನಿರ್ವಹಣೆಯ ತತ್ವಗಳ ಮಹತ್ವ ಮತ್ತು ಯಾವುದಾದ್ರು 4 ಅಂಶಗಳ ಮೂಲಕ ಚರ್ಚಿಸಿ. ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಬೈ ಎಕ್ಸ್ಪ್ಲೇನ್ ಎನಿ 4 ಪಾಯಿಂಟ್ಸ್. 28ನೇ ಪ್ರಶ್ನೆ, ವ್ಯವಹಾರ ಪರಿಸರದ 4 ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ಎನಿ 4 ಫ್ಯೂಚರ್ಸ್ ಆಫ್ ದ ಬಿಸಿನೆಸ್ ಎನ್ವೈರನ್ಮೆಂಟ್.
29ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಂಬಂಧಪಟ್ಟ ವ್ಯವಹಾರ ಪರಿಸರ ಆಯಾಮವನ್ನು ಗುರುತಿಸಿ. ಐಡೆಂಟಿಫೈ ದ ಟೈಪ್ ಆಫ್ ಡಿಮಿನಿಷನ್ ಆಫ್ ದ ಎನ್ವೈರನ್ಮೆಂಟ್ ಆಫ್ ದ ಫಾಲೋವಿಂಗ್ ಆರ್ ರಿಲೇಟೆಡ್ ಅಂತ ಕರಿತೀವಿ. ಇವನ್ನ ಗುರುತಿಸಿ ಯಾವ ಆಯಾಮ ಅಂತ ಬಗ್ಗೆ ವಿವರಿಸಬೇಕಾಗತ್ತೆ. ಹಾಗೆ ಒಟ್ಟು 4 ಅಂಶಗಳಿರ್ತವೆ. ಸೊ ನಿಮಗೆ 30ನೇ ಪ್ರಶ್ನೆ, ಯೋಜಿಸುವಿಕೆ ಯಾವ್ದಾರ 4 ಮಿತಿಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪ್ಲೇನ್ 8 to 4 ಲಿಮಿಟೇಷನ್ ಆಫ್ ಪ್ಲಾನಿಂಗ್ ಅಂತ ಕರಿತೀವಿ. ಸಿಬ್ಬಂದಿ ನಿರ್ವಹಣೆಯಲ್ಲಿರೋ ಯಾವ್ದಾದ್ರು 4 ಆಯ್ಕೆ ಪರೀಕ್ಷೆ ಅಂತ ಕರಿತೀವಿ ನಾವು. ಬುದ್ಧಿವಂತಿಕೆ ಪರೀಕ್ಷೆ, ಪೂರ್ವಭಾವಿ ಪರಿಶೀಲನೆ ಅಂತ ಕರಿತೀವಿ. ಎಕ್ಸ್ಪ್ಲೇನ್ ಎನಿ 4 ಸೆಲೆಕ್ಷನ್ ಆಫ್ ಟೆಸ್ಟ್ ಆಫ್ ಸ್ಟಾಪಿಂಗ್, ನಿಯಂತ್ರಿಸುವಿಕೆ ಯಾವ್ದಾದ್ರು 4 ಪ್ರಾಮುಖ್ಯತೆಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಇಂಪಾರ್ಟೇಷನ್ ಆಫ್ ಕಂಟ್ರೋಲಿಂಗ್ ವಾಟ್ ದ ಎನಿ ಪಾಯಿಂಟ್ಸ್, ಒಂದು ಬಂಡವಾಳ ಮುಂಗಡಪತ್ರ ನಿರ್ಣಯಕ್ಕೆ ಹಣಕಾಸಿನ ದೆಸೆಯಿಂದ ಬದಲಾಯಿಸುವ ಸಾಮರ್ಥ್ಯವಿದೆ, ನೀವು ಇದನ್ನು ಒಪ್ಪುವಿರಾ ಅಥವಾ ಏಕೆ ಅಂತ ಇಲ್ಲ ಅನ್ನೋದು ಇರ್ಬೋದು. ಹಾಗೆ ಎಕ್ಸ್ಪ್ಲೇನ್ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್, ಮಾರಾಟ ಪ್ರಕ್ರಿಯೆ ಮಿಶ್ರಣ ಮೂಲಾಂಶಗಳನ್ನು ವಿವರಿಸಿ. ಹಾಗೆ ಎಕ್ಸ್ಪ್ಲೇನ್ ಇದು 4 ಫಂಕ್ಷನ್ಸ್ ಆಫ್ ಪ್ರೊಫರ್ಡ್ ಬೈ ದ ಪಬ್ಲಿಕ್ ರಿಲೇಷನ್ಸ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಇನ್ ಆರ್ಗನೈಸೇಷನ್ಸ್. ಹಾಗೆ ಎಕ್ಸ್ಪ್ಲೇನ್ ದ ಎನಿಟ್ ಫೋರ್ ರೈಟ್ಸ್ ಆಫ್ ಕನ್ಸ್ಯೂಮರ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬಳಕೆದಾರ ಯಾವ್ದಾದ್ರು 4 ಹಕ್ಕುಗಳನ್ನು ವಿವರಿಸಿ ಇಂಪಾರ್ಟೆಂಟನ್ನು ಕಾಣಬಹುದು. 2026 ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಹಾಗೆ ಭಾಗ ಡಿ ಯಲ್ಲಿ ಬಂದುಬಿಟ್ರೆ ಕೆಳಗಿನ ಯಾವ್ದಾದ್ರು 3 ಪ್ರಶ್ನೆಗಳು ಪ್ರತಿಯೊಂದು 20-25 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 8 ಮಾರ್ಕ್ ಇರುತ್ತೆ. 3 ಮಾರ್ಕ್ಸನ್ನು ಬರೆದ್ರೆ 24 ಅಂಕಗಳನ್ನ ಗೇನ್ ಮಾಡ್ಕೊಳ್ಬೋದು. 37 ಪ್ರಶ್ನೆ, ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರ್ಸ್ ಆಫ್ ಮ್ಯಾನೇಜ್ಮೆಂಟ್. 38ನೇ ಪ್ರಶ್ನೆ, ನಿರ್ವಹಣೆಯ ಸಂಘಟನೆ ಅನುಕೂಲತೆ ಮತ್ತು ಅನಾನುಕೂಲತೆ ವಿವರಿಸುವುದು. ಸ್ಟೇಟ್ ದ ಅಡ್ವಾಂಟೇಜಸ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಫಾರ್ಮುಲಾ ಇನ್ಫಾರ್ಮುಲಾ ಆರ್ಗನೈಸೇಷನ್ಸ್. ಆಯ್ಕೆ ಪ್ರಕ್ರಿಯೆಯನ್ನು ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸೆಲೆಕ್ಷನ್ ಪ್ರೊಸೆಸ್. ಯಾವುದಾದರೂ 4 ಹಣಕಾಸಿನ ಉತ್ತೇಜಕಗಳನ್ನು ವಿವರಿಸಿ ಅಂತ ಕೇಳೋ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹಣಕಾಸು ಮತ್ತು ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ಎನಿ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂತ ಕರಿತೀವಿ. ಹಾಗೆ ಮಾರಾಟ ಪ್ರಕ್ರಿಯೆ ಯಾವ್ದಾದ್ರು 8 ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ 8 ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮಾರಾಟ ಪ್ರಕ್ರಿಯೆ ಯಾವ್ದಾದ್ರು 8 ಕಾರ್ಯಗಳನ್ನು. ಓಕೆ, ಮುಂಬರುವ ದಿನಗಳಲ್ಲಿ ನಿಮಗೆ ಸೊ ಇಷ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಮಾಡಲಾಗೈತೆ. ಸೊ ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.